ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಿದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ಸ್ನೇಹಿತರೆ, ಇನ್ನೊಂದು ವಿಚಾರವನ್ನ ಹೇಳಬೇಕು. ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಕ್ಷಣವಾಗಿದೆ. ಸೊ ಇಂದು ಸಂಜೆ 5 ಗಂಟೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಶುರು ಆಗ್ತಾ ಇದೆ. ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ, ಎಷ್ಟು ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಜೊತೆಗೆ ಸೊ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನ ಹಾಕಬೇಕು. ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ 2,000 ಹಣವನ್ನ ನೀವು ಪಡ್ಕೋಬೇಕು. ಸೊ ಈ ಹಣವನ್ನ ಪಡ್ಕೋಬೇಕಂದ್ರೆ ಬಯೋಮೆಟ್ರಿಕ್ ಕಡ್ಡಾಯವಾಗಿರುತ್ತೆ. ಈ ಬಯೋಮೆಟ್ರಿಕ್ ಅನ್ನ ಕೊಡಬೇಕು ಅಂದ್ರೆ ನೀವು ಹಣ ಕೊಟ್ಟು ಬಯೋಮೆಟ್ರಿಕ್ ಅನ್ನ ಮಾಡಿಸ್ಕೋಬೇಕು. ಸೊ ಯಾವಾಗಿಂದ ಬಯೋಮೆಟ್ರಿಕ್ ಮಾಡಿಸ್ಕೋಬೇಕು, ಎಷ್ಟು ಹಣ ಆಗತ್ತೆ, ಹಾಗೇನೆ ಎಲ್ಲಿ ಹೋಗಿ ಬಯೋಮೆಟ್ರಿಕ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ಒಂದು ವಿಡಿಯೋನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, ಉಚಿತ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳ ದೊಡ್ಡ ಯೋಜನೆ ಅಂತಾನೆ ಹೇಳ್ಬೋದು. ಈ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಜನ ಮಹಿಳೆಯರು ಉಪಯೋಗವನ್ನ ಪಡ್ಕೊತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಹೇಳಬೇಕು ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬರಬೇಕು ಇನ್ನು ಮುಂದೆ ಅಂದ್ರೆ ನೀವು ಬಯೋಮೆಟ್ರಿಕ್ ಅಂದ್ರೆ ನಿಮ್ಮ ಬೆರಳಚ್ಚನ್ನ ಕೊಡಲೇಬೇಕು. ಈ ಬೆರಳಚ್ಚನ್ನ ಕೊಟ್ರೆ ಮಾತ್ರ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದು. ಸೊ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕು, ಬಯೋಮೆಟ್ರಿಕ್ ಕೊಡಬೇಕು ಅಂದ್ರೆ ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರನ್ನು, ಕರ್ನಾಟಕವನ್ನು, ಗ್ರಾಮವನ್ನು ಅಥವಾ ನಿಮ್ಮ ಹತ್ತಿರದಲ್ಲಿರುವಂತಹ ಸೈಬರ್ ಸೆಂಟರ್ಗಳಲ್ಲಿ ಏನು ನೀವು ಕೊಡ್ತೀರೋ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕುವಲ್ಲಿ ಅಲ್ಲಿ ಹೋಗಿ ನೀವು ಕೊಡಬೇಕಾಗತ್ತೆ. ಸೊ ಈ ಅರ್ಜಿಯನ್ನು ಹಾಕಿ ಕೊಡಬೇಕಾ ಅಥವಾ ಹಾಗೆ ಕೊಡಬೇಕು ಅಂದರೆ ಬಯೋಮೆಟ್ರಿಕ್ ಮಾತ್ರ ಕೊಡುವಂಥದ್ದು. ಸೊ ಈ ಬಯೋಮೆಟ್ರಿಕ್ ಕೊಡಬೇಕು ಅಂದರೆ ಸೊ ನೀವು ಅಲ್ಲಿ ಹೋಗಿ ಕೊಡ್ತೀರಲ್ವ, ನಿಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ನ ತೊಗೊಂಡು ಹೋಗಿ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಲ್ರೆಡಿ ಆ್ಯಡ್ ಆಗಿರುತ್ತೆ. ಸೊ ನಿಮ್ಗೆ ಆಧಾರ್ ಕಾರ್ಡ್ ಒಂದು ತೊಗೊಂಡೋದ್ರೆ ಸಾಕು. ಬಟ್ ಹೋಗುವಾಗ ಜೊತೆಗೆ ಆಧಾರ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲದನ್ನು ತೊಗೊಂಡು ಹೋಗಿ. ಅನಿವಾರ್ಯ ಅನ್ನೋದಕ್ಕಿಂತ ಅವಶ್ಯಕತೆ. ಸೊ ಯಾರು ನಿಮ್ಗೆ ಗೊತ್ತಿರೋರು ಹೋಗಿ ಕೇಳಲಿಲ್ಲ ಅಂದರೆ ಓಕೆ, ಅಥವಾ ಕೇಳಿದರೆ ಸೊ ನಿಮಗೆ ಒಂದು ಐಡಿಯಾ ಸಿಗತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ತಗೊಂಡು ಹೋದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಹೆಬ್ಬೆರಳನ್ನು ಕೊಡ್ತೀರಲ್ವ, ಬೆರಳಚ್ಚನ್ನ, ಹೆಬ್ಬೆರಳು ಅಥವಾ ಯಾವ ಬೆರಳನ್ನಾದರೂ ಬೆರಳಚ್ಚನ್ನ ಕೊಡುವಾಗ ಸೊ ನಿಮಗೆ ಚಾರ್ಜಸ್ ಕೂಡ ಅಪ್ಲೈ ಆಗುತ್ತೆ. ಚಾರ್ಜಸ್ ಎಷ್ಟು ಅಂತ ಕೇಳಿದ್ರೆ 5 ರೂಪಾಯಿ ಚಾರ್ಜಸ್ ಅನ್ನ ಮಾಡಬೇಕು ಅಂತ ಸರ್ಕಾರ ರೂಲ್ಸ್ ಮಾಡಿದೆ. ಸೊ 5 ರೂಪಾಯಿ ಒಂದು ಬೆರಳಚ್ಚಿಗೆ 5 ರೂಪಾಯಿ ತರ ಚಾರ್ಜಸ್. ಬಟ್ ಕೆಲವು ಇನ್ನು ಮ್ಯಾಕ್ಸಿಮಮ್ ಅಂದ್ರೆ 10 ರೂಪಾಯಿ ಆಗ್ಬೋದು. ಸರ್ಕಾರ ಈಗ 5 ರೂಪಾಯಿ ಅಂತ ಮಿನಿಮಮ್ನ ಒಂದು ಇಷ್ಟು ಆಗತ್ತೆ ಅಂತ ಹೇಳಿ ಆಲ್ರೆಡಿ ರೂಲ್ಸ್ ಮಾಡಿದೆ. ಬಟ್ ಇನ್ನೇನಾದ್ರು ಜಾಸ್ತಿ ಆಯಿತು ಅಂದರೆ 10 ರೂಪಾಯಿ ಆಗ್ಬೋದು. ಬಟ್ ಇಷ್ಟೇ ಚಾರ್ಜಸ್. ನೀವು ಸೈಬರ್ ಸೆಂಟರ್ಗಳಿಗೆಲ್ಲ ಹೋದರೆ ಮೇ ಬಿ ಜಾಸ್ತಿ ಕೇಳ್ತಾರೆ. ಇದು ನಾನು ಹೇಳ್ತಿರೋದು ಬ್ಯಾಂಗ್ಳೂರ್ 1, ಕರ್ನಾಟಕ 1, ಗ್ರಾಮ್ 1ನಲ್ಲಿ ಮಾತ್ರ 5 ರೂಪಾಯಿ ಚಾರ್ಜಸ್. ಎಲ್ಲಿ ಗೃಹಲಕ್ಷ್ಮಿ ನೀವು ಅರ್ಜಿಯನ್ನು ಹಾಕ್ತೀರಾ ಗೌರ್ಮೆಂಟ್ ಇರುತ್ತೋ ಅಲ್ಲಿ ಮಾತ್ರ. ಅಥವಾ ನೀವು ಸೈಬರ್ ಸೆಂಟ್ರಲ್ಲಿ ಹೋಗಿ ನೀವೇನಾದ್ರು ಮಾಡಿಸ್ಕೊತೀರ ಅಂದರೆ ಅವ್ರಿಗೇನು ಇನ್ಕ್ಲೂಡಿಂಗ್ ಚಾರ್ಜಸ್ ಇರುತ್ತೆ ಅದನ್ನು ಅವರು ಅಪ್ಲೈ ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಚಾರ್ಜಸ್ಸನ್ನ ನಿಮ್ಗೆ ಅದಕ್ಕೂ ಜಾಸ್ತಿ ಕೇಳೋದಿಲ್ಲ. ಸೊ ಈ ಬಯೋಮೆಟ್ರಿಕ್ ಕೊಟ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುವಂಥದ್ದು. ಸೊ ಈ ಗೃಹಲಕ್ಷ್ಮಿ ಹಣ ಟ್ಯಾಕ್ಸ್ ಪೇಯರಿಗೆ ಬರಲ್ಲ, ನಾನ್ ಟ್ಯಾಕ್ಸ್ ಪೇಯರಿಗೆ ಮಾತ್ರ ಬರುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ಇದಿಷ್ಟು ಬಹಳವಾದ ಒಂದು ಮುಖ್ಯವಾದ ವಿಚಾರ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಮಹತ್ವದ ಅಪ್ಡೇಟು. ನೆಕ್ಸ್ಟ್ ಯಾವಾಗಿಂದ ಹೋಗಿ ಕೊಡಬೇಕು ಅಂತ ಒಂದು ಕೇಳೋದಾದ್ರೆ ಇನ್ನೂ ಡೇಟನ್ನು ಕನ್ಫರ್ಮ್ ಮಾಡಿಲ್ಲ. ಸೊ ಸರ್ಕಾರ ಹೇಳಿದೆ ಬೆರಳಚ್ಚನ್ನು ಕೊಡಲಿಕ್ಕೆ 5 ರೂಪಾಯಿ ತಗೊಳ್ಳಿ ಅಂತ. ಆದರೆ ಬೇರೆ ಬೇರೆ ಚಾನಲ್ಗಳಲ್ಲಿ, ಬೇರೆ ಬೇರೆ ಯೂಟ್ಯೂಬರ್ಸ್ ಆಗಿರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಇದಕ್ಕೆ 1000 ರೂಪಾಯಿ ಚಾರ್ಜ್ ಆಗುತ್ತೆ, 500 ರೂಪಾಯಿ ಚಾರ್ಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಫೇಕ್ ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ದಯವಿಟ್ಟು ಅದನ್ನು ನಂಬಲಿಕ್ಕೆ ಹೋಗಬೇಡಿ. 5 ರೂಪಾಯಿ ಅಂತ ಸರ್ಕಾರ ಹೇಳಿದೆ, ಅದಕ್ಕೂ ಹೆಚ್ಚಾದರೆ 10 ರೂಪಾಯಿ ಆಗ್ಬೋದು. ಅದಕ್ಕೂ ಮೀರಿ ಖಂಡಿತ ಇಲ್ಲ ಅಂದರೆ ಅದು 0 ಕೂಡ ಆಗ್ಬೋದು. ಇದಿಷ್ಟು ಬಹಳ ಮುಖ್ಯವಾದ ಅಪ್ಡೇಟು. ಅದರ ನೆಕ್ಸ್ಟ್ ಬರೋದಾದರೆ ಇನ್ನು ನಿಮ್ಗೆ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಸದ್ಯಕ್ಕೆ ಜಮಾ ಆಗ್ತಾ ಇದೆ.
ಸೊ ಇಲ್ಲಿ ತುಂಬ ಜನ ಅರ್ಜಿಗಳನ್ನು ಕೂಡ ಈಗ ಹಣ ಬರೋದ್ರಲ್ಲೂ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ತುಂಬ ಜನ ಹೋಗಿ ಕೇಳ್ಬೋದು, ನಮಗೆ ಯಾಕೆ ಬಂದಿಲ್ಲ, ನಮ್ಗೆ ಯಾಕೆ ಬಂದಿಲ್ಲ ಅಂತ. ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಬರಲ್ಲ. ಆಮೇಲೆ ನೀವು ಗೌರ್ಮೆಂಟ್ ಜಾಬಲ್ಲಿದ್ದು ನೀವು ಗೌರ್ಮೆಂಟ್ ಜಾಬಲ್ಲಿ ಇದ್ದೀರ ಅಂದರೆ ಟ್ಯಾಕ್ಸ್ ಪೇ ಮಾಡ್ತಾ ಇರ್ತೀರ. ಸೊ ಈ ನೀವು ಬಿಸ್ನೆಸ್ ಮ್ಯಾನ್ ಆಗಿದ್ದು ಅಥವಾ ನೀವು ಟ್ಯಾಕ್ಸ್ ಫೈಲ್ ಮಾಡಿದರೆ ನಿಮಗೂ ಕೂಡ ಬರಲ್ಲ, ಅಥವಾ ನಿಮ್ಮ ಹಸ್ಬೆಂಡ್ ಏನಾದ್ರು ಟ್ಯಾಕ್ಸ್ ಫೈಲ್ ಮಾಡಿದರೆ ನಿಮಗೂ ಕೂಡ ಬರಲ್ಲ. ಸೊ ಇದಿಷ್ಟು ಬಹಳ ಮುಖ್ಯವಾದ ಅಪ್ಡೇಟ್. ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಇಲ್ಲ ನಾವು ಟ್ಯಾಕ್ಸ್ ಪೇ ಮಾಡ್ತಾರೆ, ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇಯರ್ ಆಗಿದ್ರೆ ನಿಮ್ಗೆ ಬರಲ್ಲ. ಅಕಸ್ಮಾತ್ ಇಷ್ಟು ದಿನ ಬಂದಿದ್ರೆ ಅದು ನಿಮ್ಮ ಲಕ್ ಅಂದ್ಕೊಳ್ಳಿ, ಸರ್ಕಾರದ ಗಮನಕ್ಕೆ ಬಂದರೆ ಅದು ಕ್ಯಾನ್ಸಲ್ ಕೂಡ ಆಗುತ್ತೆ. ಸೊ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೇನು ಹಣ ಜಮಾ ಆಗತ್ತೆ, ಇಂದು ಸಂಜೆ 5 ಗಂಟೆಯಿಂದ ಖಾತೆಗಳಿಗೆ ಜಮಾ ಆಗತ್ತೆ ಅಂತ ಹೇಳಿ ನಿಮಗೆ ತಿಳಿಸ್ತಾ ಇದ್ದೀನಿ. ಬಟ್ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಇವತ್ತೇ ಬರುತ್ತಾ ಅಂತ ಖಂಡಿತ ಹೇಳೋಕ್ಕಾಗಲ್ಲ. ಯಾಕೆ ಅನ್ನೋದಾದರೆ, ಸೊ ಇವತ್ತು ಬರ್ಬೋದು, ನಾಳೆ ಬರ್ಬೋದು. ತುಂಬ ಡಿಲೇ ಆಗಿಬಿಟ್ಟಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋದು. ಸೊ ನಾಳೆ ಕೂಡ ಹಣ ಸಿಗ್ಬೋದು. ಇದಿಷ್ಟು ಬಹಳ ಮುಖ್ಯವಾದ ಅಪ್ಡೇಟ್ ಅಂತಲೇ ಹೇಳ್ತೀನಿ. ಸೊ ಈಗ ಏನಂದರೆ ಹಣ ಈಗ ಮುಖ್ಯಮಂತ್ರಿಗಳಾಗಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಸತತ 1 ತಿಂಗಳಾಗ್ತಾ ಬಂತು ಡಿ ಕೆ ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿಗಳಾಗಿ. ಇನ್ನೂ ಕೂಡ ಹಣ ರಿಲೀಸ್ ಮಾಡಿಲ್ಲ. ಆ ಹಿಂದೆ ಕೂಡ ಸಿದ್ದರಾಮಯ್ಯ ಸರ್ ಸ್ವಲ್ಪ ದಿನದ ಹಿಂದೆ ಅಷ್ಟೇ ರಿಲೀಸ್ ಮಾಡಿದ್ರು. ತುಂಬ ಡಿಲೇ ಆಗಿದೆ. ತುಂಬ ಜನಕ್ಕೆ ಇದೇ ಥರ ರಿಪೀಟ್ ಆದರೆ ತುಂಬಾ ಬೇಜಾರು ಕೂಡ ಆಗುತ್ತೆ, ಇದು ಹಣ ಬರುತ್ತೋ ಇಲ್ವೋ ಅನ್ನೋದೊಂದು ಡೌಟ್ ಕೂಡ ಇದೆ. ಬಟ್ ತುಂಬ ಜನಕ್ಕೆ ಹಣ ಬರಬೇಕು. ಈಗ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂದರೆ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಜಮಾ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಬಹಳ ಮುಖ್ಯವಾದ ಅಪ್ಡೇಟು. ತುಂಬ ಜನ ಫೇಕ್ ಇದು ನೀವು ವಿಡಿಯೋ ಪೂರ್ತಿ ನೋಡಲ್ಲ, ಸುಮ್ಮನೆ ಒಂದು ಕಮೆಂಟ್ ಮಾಡ್ತೀರಿ. ಈ ಕಮೆಂಟ್ ಮಾಡೋದನ್ನು ದಯವಿಟ್ಟು ಬಿಟ್ಬಿಡಿ. ನಿಮಗೆ ಅಲ್ಲಿ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಇರುತ್ತೆ, ನೀವು ವಿಡಿಯೋನೇ ಪೂರ್ತಿಯಾಗಿ ನೋಡಿರಲ್ಲ, ಫೇಕ್ ಇದು ಆ ಥರ ಮಾಡೋದನ್ನು ದಯವಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಹೊಸ ಯೂಟ್ಯೂಬ್ ಚಾನಲ್ನ ಸದ್ಯದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ, ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ದಯವಿಟ್ಟು ಅದಕ್ಕೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನು ಈ ತಿಂಗಳ ಕೊನೆಯಲ್ಲಿ ಅಥವಾ ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಸದ್ಯದಲ್ಲಿ ಬಿಡುಗಡೆ ಆಗುತ್ತೆ. ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು.